ರಾಜ್ಯಾದ್ಯಂತ ಕೋಲಾಹಲ ಎಬ್ಬಿಸಿದ ವಕಫ್ ವಕಫ್ ವಕಫ್. ಏನಿದು ವಕಫ್? ವಕಫ್ದ ಅರ್ಥ ಏನು? ವಕಫ್ ಯಾರು ಮಾಡಿದರು? ವಕಫ್ ಎಲ್ಲಿಂದ ಬಂತು? ವಕಫ್ದಿಂದ ಆದ ಪ್ರಯೋಜನವೇನು? ಈಗ ನಾನು ಕೂಲಂಕುಷವಾಗಿ ಮೊದಲನೇ ಸ್ಥಾನಕ್ಕೆ ಬರ್ತೀನಿ. ಕೆಲವು ರೈತಾಪಿ ಜನರ ಪಹಣಿ ಪತ್ರಿಕೆಯಲ್ಲಿ ವಕಫ್ ಅಂತ ಮೂಡೈತಿ. ಆ ರೈತಾಪಿ ಜನರು ಮೊದಲಿಂದನೂ ಭೂಮಿಗಳನ್ನು ಉಳುಮೆ ಮಾಡ್ಕೊತ ಬಂದಾರ. ಆ ರೈತಾಪಿ ಜನರಿಗೆ ತೊಂದರೆ ಕೊಡುವಂಥ ವಿಷಯ ಸರ್ಕಾರ ಮಾಡಬಾರದು, ವಕಫ್ ಮಾಡಬಾರದು. ವಕಫ್ ಆಸ್ತಿಯನ್ನು ಕಬಳಿಸಿದಂಥ ಮಹಾನುಭೂತರು, ಮಹಾನುಭೂಪರು, ಮಹಾನ ರಾಜಕೀಯ ತಂತ್ರಗಾರಿಕೆಯಲ್ಲಿ ಉನ್ನತ ಸ್ಥಾನ ಪಡೆದವರು, ಅವರನ್ನು ಮೊದಲು ತಂದು ಎಳೆದೊಂದು ಒಳಗೆ ಹಾಕಿ ಆ ವಕಫ್ ಆಸ್ತಿ ಮೊದಲು ಕಬ್ಜಾ ಮಾಡ್ಕೋಬೇಕ್ರಿ. ಇದು ವಕಫ್ ಅಂದರೆ ವಕಫ್. ಒಬ್ಬ ಬಡಪಾಯಿ 1-2-3 ಎಕರೆ ಭೂಮಿ ಉಳುಮೆ ಮಾಡಿದ. ಅದರಿಂದ ಬಂದಂಥ ಕಾಳಿನಿಂದ ತನ್ನ ಸಂಸಾರವನ್ನು ಸಾಗಿಸಿದ. ಇವನು ನೂರಾರು ಕೋಟಿ ರೂಪಾಯಿ ಒಡೆಯ ಬಿಸ್ನೆಸ್ ಮ್ಯಾನ್, ಕೈಗಾರಿಕೋದ್ಯಮಿ, ಉದ್ಯೋಗಪತಿ, ಜನರಿಗೆ ಪೋಸ್ ಕೊಡುವ ರಾಜಕಾರಣಿ. ಆದರೆ ಅವನು ಎಷ್ಟು ನುಂಗ್ಯಾನ, ಎಂತಿಂಥ ಅರಮನೆ ಅಂತ ಮನೆಗಳನ್ನು ಕಟ್ಟ್ಯಾನ ಮತ್ತು ಕಾಂಪ್ಲೆಕ್ಸ್ಗಳನ್ನು ಕಟ್ಟಿ ಅದರ ತಿಂಗಳ ಅಂತ ಲಕ್ಷಾಂತರ ರೂಪಾಯಿ ಬಾಡಿಗೆ ವಸೂಲು ಮಾಡಿ ವಕಫದಲ್ಲಿ ತುಂಬದೆ ತನ್ನ ಜೇಬಿಗೆ ತುಂಬಿಕೊಳ್ಳತಾನ. ಇದೆಂಥ ವಕಫ್ ದಾನ ಮಾಡಿದಂಥ ಸ್ವರ್ಗವಾಸಿಗಳಿಗೆ ಮೋಸ ಮಾಡುತ್ತಿರುವ ಈ ನೀಚ ಫಟಿಂಗರನ್ನು ತಕ್ಷಣ ಮೊದಲ ಬಂಧಿಸಬೇಕು, ಒಳಗಾಗಬೇಕು, ಜಪ್ತು ಮಾಡಬೇಕು. ಎಷ್ಟು ಅವರು ಆ ವಕಫ್ ಆಸ್ತಿಗಳಲ್ಲಿ ಏನೇನು ಸಂಸ್ಥೆಗಳನ್ನು ಕಟ್ಟಿದಾರ, ಆ ವಕಫಕ್ಕೆ ಬರೆದು ಕೊಟ್ಟಂಥ ಒಡಂಬಡಿಕೆ ಮತ್ತು ಬಾಡಿಗೆ ಆಧಾರಗಳು ಎಲ್ಲವೂ ಸುಳ್ಳು ಬರೆದು ಕೊಟ್ಟು ಅವನ್ನೆಲ್ಲ ರದ್ದು ಮಾಡಿ ಆ ಆಸ್ತಿಯನ್ನು ಕಬಳಿಸ್ತೀರಿ. ಈಗ ಕರ್ನಾಟಕ ರಾಜ್ಯಾದ್ಯಂತ ಈ ವಕಫ್ ಆಸ್ತಿಯನ್ನು ಒಂದು ಕ್ರೋಢೀಕರಣ ಮಾಡುವ ಸಲುವಾಗಿ 20 ಲಕ್ಷ ಕೋಟಿ ಆಸ್ತಿಯು ಕರ್ನಾಟಕ ರಾಜ್ಯದಲ್ಲಿ ವಕಫ್ದೈತಿ ಅಂಥೇಳಿ ಮಾನಪಾಡಿ ವರದಿ ಸಹಿತ ವಿಧಾನಸಭೆಯಲ್ಲಿ ಧೂಳು ಬೀಳಾಕತೈತಿ. ಅದನ್ನು ಈಗ ಕಾರ್ಯಪ್ರವರ್ತರಾಗಿ ಜಮೀರ್ ಅಹ್ಮದ್ ಖಾನ್ ವಸತಿ ಮಂತ್ರಿ ಬಹಳ ಬಿಗಟಾವಣಿಕೆ ಕೊಟ್ಟು ಅದನ್ನು ವಕಫದ ಆಸ್ತಿ ತನ್ನ ಸಮುದಾಯಕ್ಕೆ ಬರಬೇಕು, ನಮ್ಮ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು, ನಮ್ಮ ಮಕ್ಕಳಿಗೆ ವೈದ್ಯಕೀಯ ಚಿಕಿತ್ಸೆ ಉಚಿತ ಸಿಗಬೇಕು ಅನ್ನುವ ವಕಫ್ ಮಂತ್ರಿ ಜಮೀರ್ ಅಹ್ಮದ್ ಖಾನ್ ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ವಕಫ್ ಮಂತ್ರಿಗಳಾದರೂ ಇನ್ನೂವರೆಗೆ ಒಂದು PU ಕಾಲೇಜ್ ಅನೌನ್ಸ್ ಮಾಡಿಲ್ಲ, ಒಂದು ಪ್ರೀ ಪ್ರೈಮರಿ ಕಾನ್ವೆಂಟ್ ಸ್ಕೂಲ್ ಮಾಡಿಲ್ಲ. ಆದರೆ ಇದೇ ಜಮೀರ್ ಅಹ್ಮದ್ ಖಾನ್ ವಕಫ್ ಮಂತ್ರಿ ಆದ ತಕ್ಷಣ ಈ ವಕಫ್ ದುಡ್ಡು ಸಮಾಜಕ್ಕೆ ಮೀಸಲಿಡಬೇಕು, ಇದು ಯಾವುದೇ ಇನ್ನಿತರ ಚಟುವಟಿಕೆಗೆ ಮೀಸಲಾಗಿರಬಾರ್ದು. ಇವತ್ತು ಜಮೀರ್ ಅಹ್ಮದ್ ಖಾನ್ ಅಂದ್ರೆ ಕರ್ನಾಟಕದ ಕೆಲವರಿಗೆ ಭಾಳ ಉರಿತೈತಿರಿ. ಸಮಾಜಕ್ಕಾಗಿ ದುಡಿಯಾಕತ್ತಾನ, ಸಮಾಜ ಸಂಘಟನೆ ಮಾಡಾಕತ್ತಾನ, ಸಮಾಜಕ್ಕೆ ಒಂದು ಶಕ್ತಿ ಕೊಡಾಕತ್ತಾನ, ಸಮಾಜಕ್ಕೆ ಆರ್ಥಿಕ ಸ್ಥಿತಿಯಿಂದ ಮೇಲೆತ್ತಾನ, ಸ್ಕಾಲರ್ಶಿಪ್ ಕೊಡಾಕತ್ತಾನ, ಹಣಕಾಸಿನ ಸೌಲಭ್ಯ ಕೊಡಾಕತ್ತಾನ, ಸಾಲ ಸೂಲ ಕೊಡಾಕತ್ತಾನ, ಮನೆ ಇಲ್ಲದವರಿಗೆ ಮನೆ ಕೊಡಾಕತ್ತಾನ, ಕೊಳಚೆ ನಿರ್ಮೂಲನಾ ಮಂಡಳಿಯಲ್ಲಿ ಮನೆ ಕೊಡಾಕತ್ತಾನ, ಕಟ್ಟಿದ್ದ ಮನೆ ಹೌಸಿಂಗ್ ಬೋರ್ಡ್ದಲ್ಲಿ ಮನೆ ಕೊಡಾಕತ್ತಾನ. ಇವೆಲ್ಲ ನೋಡಿ ಜಮೀರ್ ಅಹ್ಮದ್ ಖಾನನನ್ನು ಹೆಂಗೆ ಡ್ಯಾಮೇಜ್ ಮಾಡ್ಬೇಕು ಅನ್ನೋದು ಒಂದು ಹುನ್ನಾರ ನಡೆದೈತಿ. ಜಮೀರ್ ಅಹ್ಮದ್ ಖಾನ್ಗೆ ಕರ್ನಾಟಕ ರಾಜ್ಯದ 1 ಕೋಟಿ ಮುಸ್ಲಿಮರು ಸಪೋರ್ಟ್ ಅದಾರ, ಇನ್ನಿತರ ಜಾತಿಯವರು ಸಹಿತ 1 ಕೋಟಿ ಅದಾರ. ಯಾಕಂದ್ರೆ ಜಮೀರ್ ಅಹ್ಮದ್ ಖಾನನ ಚಾಮರಾಜಪೇಟೆ ಕ್ಷೇತ್ರದಾಗ ನೋಡ್ರಿ 50-50 ಐತಿ, ಎಲ್ಲರ ಜೊತೆ ಭಾವ್ಯಕತೆಯಿಂದ ಇದ್ದು 40-50 ಸಾವಿರ ಮತಗಳ ಅಂತರದಿಂದ ಆರಿಸಿ ಬರ್ತಾನ. 4-5 ಸಾರಿ ಶಾಸಕನಾಗಿ 2-3 ಸಾರಿ ಮಂತ್ರಿ ಆದಂಥ ಇದೇ ಜಮೀರ್ ಅಹ್ಮದ್ ಖಾನ್ ವಕಫ್ ಸಲುವಾಗಿ ಹೋರಾಟ ಮಾಡಾಕತ್ತಾನ ಅಂದ್ರೆ ಮೆಚ್ಚಬೇಕಲ್ರಿ. ಅದರ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ಗೆ ನಾವು ಒಂದು ವಿನಂತಿ ಮತ್ತು ಮನವಿ ಸಲ್ಲಿಸ್ತೇವೆ. ಈ ರೈತಾಪಿ ಜನರ ಭೂಮಿ ಕಬಳಿಸಿಕೊಂತಲೂ ದೊಡ್ಡ ದೊಡ್ಡ ಮಾಲ್ಗಳನ್ನು ಕಬಳಿಸಿ ಅದರಿಂದ ತಿಂಗಳಾದ್ಯಂತ ಹಣ ವಸೂಲಿ ಮಾಡಿ ಕುಬೇರರಾಗಿದ್ದಾರ, ಶ್ರೀಮಂತರಾಗಿದ್ದಾರ. ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡ್ತೇನಂತೇಳಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ಅಲ್ಲಿ ಶೈಕ್ಷಣಿಕ ಕೇಂದ್ರಗಳನ್ನು ಕಟ್ಟಿ ಅಲ್ಲಿ ಯಾವುದೇ ಮುಸಲ್ಮಾನರಿಗೂ ಉಚಿತ ಇಲ್ಲ, ಯಾವುದೇ ಅಲ್ಪಸಂಖ್ಯಾತರಿಗೆ 10 ರೂಪಾಯಿ ಫೀ ಮಾಫಿ ಇಲ್ಲ. ಇವರು ದಾನ ರೂಪದಲ್ಲಿ ಪೂರ್ವಜರು ಕೊಟ್ಟಂಥ ಸ್ವರ್ಗವಾಸಿಗಳಾದರೂ ಆ ಪುಣ್ಯಾತ್ಮರು ಪಾಪ ಸ್ವರ್ಗದಿಂದ ನೋಡಾಕತ್ತಾರ, ನಾವು ಭೂಮಿ ಕೊಟ್ಟಿದ್ದು ತಿನ್ನಾಕತ್ತಾರಲ್ರಿ. ಇವರಿಗೆ ಯಾವ ಮಹಾರೋಗದಿಂದ ಬಳಲಿ ಸಾಯ್ತಾರ ಅನ್ನೋದು ಉದಾಹರಣೆಗಳಾಗ್ಯಾವ. ವಕಫ್ ಆಸ್ತಿ ಮತ್ತು ಮಸೀದಿ ಆಸ್ತಿ, ಕಬ್ರಸ್ತಾನ್ ಆಸ್ತಿ, ಅಂಜುಮಣದ ಆಸ್ತಿ ಯಾರ್ಯಾರು ಹೆಂಗೆ ನುಂಗೇರಿ, ಹೆಂಗೆ ಸತ್ತು ಹೋಗೇರಿ ಉದಾಹರಣೆಗಳದಾವ. ಅದನ್ನೆಲ್ಲ ಸಂಪೂರ್ಣ ಹೇಳಬಾರ್ದು. ಅವರ ಮನೆಯಲ್ಲಿ ತಾಪತ್ರಗಳನ್ನು ನೋಡ್ರಿ, ಅವರ ಮನೆಯಲ್ಲಿ ರೋಗ ರುಜಿನಗಳು ನೋಡ್ರಿ, ಅವರ ಮನೆಗಳಲ್ಲಿ
ಅನೇಕ ಅನಾಚಾರಗಳನ್ನು ನೋಡ್ರಿ. ಮಸೀದಿ ಹಣ ತಿನ್ನೋದು, ಕಬ್ರಸ್ತಾನ್ ಹಣ ತಿನ್ನೋದು, ಅಂಜುಮನ್ ಹಣ ತಿನ್ನುವುದು, ಯಾವುದೇ ಧರ್ಮದ ಹೆಸರಿನಲ್ಲಿ ಚಂದ ಎತ್ತಿ ಅನೇಕ ರೀತಿಯ ಅಹಿತಕರ ಘಟನೆಗಳನ್ನು ಮಾಡಿ ಅವರಿಗೆ ಒಂದು ತಪ್ಪು ಸಂದೇಶಗಳನ್ನು ನೀಡಿದವರ ಪರಿಸ್ಥಿತಿ ಏನಾಗ್ಯಾವ ಗೊತ್ತೈತಲ್ರಿ. ನೀವು ಇನ್ನೊಬ್ಬರ ಕಾರ್ಯಕ್ಷಮತೆ, ಕಾರ್ಯವಿಧಾನ, ಅವರ ಮಾಡುತ್ತಿರುವ ಚಟುವಟಿಕೆ, ಅವರು ಸಮಾಜಕ್ಕೆ ಕೊಡುವ ಅಪಾರ ಕೊಡುಗೆಯನ್ನು ಮೆಚ್ಚಬೇಕು, ಉರಿಬಾರದು. ನೀವು ಉರಿದ್ರೆ ಏನಾಗ್ತೀರಿ? ಬೂದಿ ಆಗ್ತೀರಿ. ಕುದ್ದಿ ಆಮ್ಯಾಗೆ ಹೋಗ್ತೀರಿ. ಇದೇ ಇವತ್ತಿನ ವಿಶೇಷ ಟಾಪಿಕ್. ಜಮೀರ್ ಅಹ್ಮದ್ ಖಾನ್ ಕರ್ನಾಟಕ ರಾಜ್ಯದ ವಕಫ್ ಆಸ್ತಿಯನ್ನು ಸಂರಕ್ಷಣೆ ಮಾಡಬೇಕು. ನಮ್ಮ ಆಸ್ತಿ ಎಲ್ಲೆಲ್ಲಿ ಅದಾವ ಈ ಸಮುದಾಯಕ್ಕೆ ಮೀಸಲಿಡಬೇಕು. ಮಕ್ಕಳ ಶಿಕ್ಷಣ ಆಗಬೇಕು. ಇದೇ ವಿಧವೆಯರಿಗೆ ಸಬಲೀಕರಣ ಯೋಜನೆ ಅಂತ ಕಾರ್ಯಕ್ರಮಗಳನ್ನು ಹಾಕಿ 1 ಲಕ್ಷ ರೂಪಾಯಿ ಅವರಿಗೆ ಸಾಲ ಸೌಲಭ್ಯ ವಿಸ್ತರಿಸಿ 50,000 ರೂಪಾಯಿ ಸಬ್ಸಿಡಿ ಕೊಟ್ಟು ವೈದ್ಯಕೀಯ ಚಿಕಿತ್ಸೆಯೂ ಸಹಿತ ಅದರಲ್ಲಿ ಉಚಿತ ಆಗಬೇಕನ್ನುವ ಕಾರ್ಯವಿಧಾನ ಕ್ಯಾಬಿನೆಟ್ದಲ್ಲಿ ಸಿಎಂನನ್ನು ಪದೇ ಕಾಡಿಬೇಡಿ ನೂರಾರು ಕೋಟಿ ರೂಪಾಯಿ ತರುತ್ತಿರುವ ಈ ಜಮೀರ್ ಅಹ್ಮದ್ ಖಾನ್ ಮುಸಲ್ಮಾನ ಸಮುದಾಯಕ್ಕೆ ಕೊಡುಗೆ ಕೊಟ್ಟಿಲ್ಲೇನ್ರಿ? ಯಾಕೆ ಜಮೀರ್ ಅಹ್ಮದ್ ಖಾನ್ ಅಂದ ತಕ್ಷಣ ನಿಮಗೆ ಬೆಂಕಿ? ಜಮೀರ್ ಅಹ್ಮದ್ ಖಾನ್ ಅಂದ್ರೆ ನಿಮಗೆ ಯಾವಾಗ ನೋಡಿದ್ರು ಕೆಂಡ. ಆದರೆ ಜಮೀರ್ ಅಹ್ಮದ್ ಖಾನ್ ಒಂದು ಸಮುದಾಯಕ್ಕೆ ಇವತ್ತು ಮಾಡುತ್ತಿರುವ ಕಾರ್ಯ ಅದು ಆ ದೇವರ ನೋಡ್ತಾನ, ಆ ಪರಮಾತ್ಮ ನೋಡ್ತಾನ, ಆ ಶಿವ ನೋಡ್ತಾನ, ಅಲ್ಲಾ ನೋಡ್ತಾನ. ಹಾಗಾದ್ರೆ ಯೂಟ್ಯೂಬ್ದ ಖಡಕ್ ಜವಾರಿ ಕಾಕನ ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ.